ಎಲ್ಲ ಸಹಕಾರಿ ಕ್ಷೇತ್ರ ಮತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಜೀವಂತವಾಗಿರುತ್ತದೆಯೋ ಅಲ್ಲಿ ಜಿಲ್ಲೆಯ ರೈತರು ಜೀವಂತವಾಗಿರುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರವನ್ನ ವಿಶ್ವಾಸದಿಂದ ಜೀವಂತವಾಗಿ ಇಟ್ಟುಕೊಂಡಿದೆ ಎಂದು ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್ ಅಭಿಪ್ರಾಯಪಟ್ಟರು. ಅವರು ಕುಮಟಾ ತಾಲೂಕಿನ ವಾಲಗಳ್ಳಿಯ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ವಾಲಗಳ್ಳಿ ಇದರ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಅನೇಕ ಹಿರಿಯರ ಸಹಕಾರ ಕ್ಷೇತ್ರದ ದಿಗ್ಗಜರು ಈ ಜಿಲ್ಲೆಯನ್ನ ನಿಸ್ವಾರ್ಥ ಸೇವೆಯಿಂದ ಕಟ್ಟಿ ಬೆಳೆಸಿದ್ದಾರೆ. 6 ದಶಕಗಳನ್ನ ದಾಟಿ ಹಿಂದಿನವರು ಕಟ್ಟಿ ಬೆಳೆಸಿದ ವಾಲಗಳ್ಳಿಯ ಸಹಕಾರಿ ಸಂಘ ಅನೇಕರ ಬದುಕಿಗೆ ದಾರಿದೀಪವಾಗಿದೆ. ಸಹಕಾರ ಕ್ಷೇತ್ರ ಇಷ್ಟೊಂದು ಪವಿತ್ರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಇದ್ದಾಗ ಮಾತ್ರ ಈ ಕ್ಷೇತ್ರವನ್ನ ಪರಿಚಯಿಸಲ್ಪಡುತ್ತದೆ ಮತ್ತು ಉಳಿಸಲ್ಪಡುತ್ತದೆ. ಇಡೀ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರವನ್ನ ಹೋಲಿಸಿದಾಗ ನನ್ನ ಸುದೀರ್ಘ ಸಾರ್ವಜನಿಕ ಜೀವನದ ಅನುಭವದಲ್ಲಿ ಹೇಳುವುದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರವನ್ನ ವಿಶ್ವಾಸದಿಂದ ಜೀವಂತವಾಗಿಟ್ಟುಕೊಂಡಿದೆ. ರಾಜ್ಯದ ಸಹಕಾರ ಕ್ಷೇತ್ರ ಇತಿಹಾಸವನ್ನ ಗಮನಿಸಿದಾಗ ಬೆಳಗಾವಿ, ಬಿಜಾಪುರ ಮತ್ತು ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗುಲ್ಬರ್ಗ ಸೇರಿದಂತೆ 7 ಕಡೆಗಳಲ್ಲಿ ಮಾತ್ರ ಸಹಕಾರ ಕ್ಷೇತ್ರ ಜೀವಂತವಾಗಿರುವುದನ್ನು ಕಾಣಲು ಸಾಧ್ಯ ಎಂದು ಹೇಳಿ ಕೆಡಿಸಿಸಿ ಬ್ಯಾಂಕಿಗೆ 106 ವರ್ಷಗಳಾಯಿತು. 74 ಶಾಖೆಗಳನ್ನ ಮಾಡುವ ಮೂಲಕ ಇತಿಹಾಸ ನಿರ್ಮಿಸಿದ್ದೇವೆ. ಹೀಗಾಗಿ ನಮ್ಮ ಬ್ಯಾಂಕಿನ ಮೇಲೆ ಜನ ದೊಡ್ಡ ವಿಶ್ವಾಸವನ್ನಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ 1,800 ಕೋಟಿ ರೂಪಾಯಿ ಸಾಲವನ್ನ ಕೊಟ್ಟಿದ್ದೇವೆ. ಒಟ್ಟು ಸಾಲದ ಪ್ರಮಾಣದಲ್ಲಿ 52% ಸಾಲವನ್ನ ಸಹಕಾರ ಕ್ಷೇತ್ರಕ್ಕೆ ಮತ್ತು ರೈತಾಪಿ ಕ್ಷೇತ್ರಕ್ಕೆ ನೀಡಿದ್ದೇವೆ. ಮಧ್ಯಮಾವಧಿ ಸಾಲವನ್ನ ನೀಡಿದ್ದೇವೆ. ಸಾಲ ನೀಡುವಿಕೆಯಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಲಾಭ ಗಳಿಸುವುದಕ್ಕೆ ನೀಡಿಲ್ಲ. ಬದಲಾಗಿ ಜಿಲ್ಲೆಯ ರೈತರ ಬದುಕು ಹೈರಾಣರಾಗದೆ ಹೊಸನಾಗಬೇಕು ಎಂಬ ಕಾರಣಕ್ಕೆ ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುತ್ತಾ ಬಂದಿದೆ ಎಂದು ಹೇಳಿದ್ರು. ಈ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರವನ್ನು ಹೋಲಿಸಿದಾಗ ನನ್ನ ಸುದೀರ್ಘ ಸಾರ್ವಜನಿಕ ಜೀವನದ ಅನುಭವದಲ್ಲಿ ಸಹಕಾರಿ ಕ್ಷೇತ್ರ ಹುಟ್ಟಿರ್ತಕ್ಕಂಥದ್ದು 136 ವರ್ಷಗಳ ಹಿಂದೆ ಗದಗ ಜಿಲ್ಲೆಯಲ್ಲಿ ಹುಟ್ಟಿತು. ಅದು ಯಾವ ಜಿಲ್ಲೆಯಲ್ಲಿ ಹುಟ್ಟಿತೋ ಹುಟ್ಟಿದಂಥ ಮೊದಲನೇ ಸಂಘವು ಜೀವಂತವಾಗಿ ಉಳಿದಿಲ್ಲ. ನಾವೇ ಅಪೆಕ್ಸ್ ಬ್ಯಾಂಕಿಂದ ಅದಕ್ಕೆ ಪುನರ್ಜೀವನ ಕೊಡ್ತಕ್ಕಂಥ ಕೆಲಸವನ್ನು ಮೊದಲನೇ ಸಹಕಾರಿ ಸಂಘ ನಶಿಸಬಹುದು ಅಂತೇಳಿ ಒಂದು ನಿರ್ಣಯ ಮಾಡಿದ್ವಿ. ಈ 136 ವರ್ಷಗಳ ನಂತರದಲ್ಲಿ ಸಹಕಾರಿ ಕ್ಷೇತ್ರ ಜೀವಂತವಾಗಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ. ಇಡೀ ರಾಜ್ಯದ ಇತಿಹಾಸವನ್ನು ನಾವು ಗಮನಿಸಿದಾಗ, ಸಹಕಾರಿ ಕ್ಷೇತ್ರ ಇತಿಹಾಸವನ್ನು ಗಮನಿಸಿದಾಗ 7 ಕಡೆ ಮಾತ್ರ ಸಹಕಾರಿ ಕ್ಷೇತ್ರ ಜೀವಂತಿಕೆಯನ್ನು ನೋಡ್ತೇವೆ ನಾವು. ಅದು ಬೆಳಗಾಂ, ಬಿಜಾಪುರ, ಬಾಗಲಕೋಟ್, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಗುಲ್ಬರ್ಗ. 6 ಕಡೆ 7 ಕಡೆ ಮಾತ್ರ ನಾವು ಈ ಸಹಕಾರಿ ಕ್ಷೇತ್ರ ಜೀವಂತಿಕೆಯನ್ನು ಕಾಣ್ತೇವೆ. ಎಲ್ಲಿ ಸಹಕಾರಿ ಕ್ಷೇತ್ರದ ಜೀವಂತಿಕೆ ಉಳಿಯೋದಿಲ್ಲ ಅಲ್ಲಿ ರೈತರು ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಹಾವೇರಿಯಲ್ಲಿ 3 ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದೆ. ಹಾವೇರಿ ಜಿಲ್ಲೆಗಳಂಥ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಯಾವ ಲವಲೇಶದ ಗಂಧ ಕೂಡ ಇವತ್ತಿಲ್ಲ. ಎಲ್ಲಿ ಸಹಕಾರಿ ಕ್ಷೇತ್ರ ಜೀವಂತವಾಗಿರುತ್ತೆ, ಎಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಜೀವಂತವಾಗಿರುತ್ತೆ, ಅಲ್ಲಿ ಜಿಲ್ಲೆ ರೈತರು ಜೀವಂತವಾಗಿರ್ತಾರೆ. ಎಲ್ಲಿ ಬ್ಯಾಂಕ್ ಗಟ್ಟಿ ಇಲ್ಲ, ಎಲ್ಲಿ ಸಹಕಾರಿ ಕ್ಷೇತ್ರ ಗಟ್ಟಿ ಇಲ್ಲ, ಅಲ್ಲಿ ರೈತ ಗಟ್ಟಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಈ ಜಿಲ್ಲೆಯನ್ನು ಅನೇಕ ಹಿರಿಯ ಸಹಕಾರಿ ಕ್ಷೇತ್ರ ದಿಗ್ಗಜರು ಈ ಜಿಲ್ಲೆಯನ್ನು ನಿಸ್ವಾರ್ಥ ಸೇವೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಹೀಗೆ ಈ ಸಹಕಾರಿ ಕ್ಷೇತ್ರವನ್ನು ಬಹಳ ಎತ್ತರದಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ನಿಷ್ಪತೆಯಿಂದ, ನಿರ್ವಂಚನೆಯಿಂದ, ಪ್ರಾಮಾಣಿಕತೆಯ ಹೊರಗಲ್ಲನ್ನು ಹಚ್ಚಿ ಈ ಜಿಲ್ಲೆಯ ಈ ಕ್ಷೇತ್ರಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ರಾಜಗೋಪಾಲ್ ಅಡಿ ಅವರು ನಗದು ಕೌಂಟರ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಕರಾವಳಿ ಭಾಗದಲ್ಲಿರುವ ಸಹಕಾರ ತತ್ವವನ್ನು ಆಧರಿಸಿ ವಿವಿಧ ಪ್ರಕಾರದಲ್ಲಿ ಸೇವೆಯಲ್ಲಿರುವ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಜನಪ್ರಿಯಗೊಳಿಸಲು ಪ್ರಯತ್ನಿಸಲಾಗುವುದು. ಘಟ್ಟದ ಮೇಲೆ ಸಹಕಾರಿ ರಂಗ ಹೆಚ್ಚು ಪ್ರಬಲವಾಗಿದ್ದು, ಅದೇ ರೀತಿ ಘಟ್ಟದ ಕೆಳಗೂ ಇಲ್ಲಿಯ ಸಹಕಾರ ಸಂಘಗಳಿಗೆ ಶಕ್ತಿ ತುಂಬುವ, ಜನರ ಋಣವನ್ನು ತೀರಿಸುವ ಇಚ್ಛೆ ನನ್ನದು. ಕೃಷಿ ರಂಗದ ಜೊತೆಗೆ ಆರ್ಥಿಕ ಸಬಲೀಕರಣಕ್ಕೆ ಪ್ರಯತ್ನಿಸಲಾಗಿದೆ. ಅದಕ್ಕೆ 3 ದಶಕಕ್ಕಿಂತಲೂ ಹೆಚ್ಚು ಸಹಕಾರಿ ಅನುಭವವಿರುವ 2 ಬಾರಿ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಸಂಪೂರ್ಣ ಮಾರ್ಗದರ್ಶನ, ಸಹಾಯ, ಸಹಕಾರ ಅಗತ್ಯವಿದೆ. ವಾಲಗಳ್ಳಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಅಗತ್ಯವಿರುವ ಪೀಠೋಪಕರಣ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಶಿವರಾಮ್ ಹೆಬ್ಬಾರ್ ಅವರಲ್ಲಿ ವಿನಂತಿಸಿಕೊಂಡಾಗ ಅದಕ್ಕೆ ಸ್ಪಂದಿಸಿರುವ ಹೆಬ್ಬಾರ್ ಅವರು ಪೀಠೋಪಕರಣ ಒದಗಿಸುವಲ್ಲಿ ಮುತುವರ್ಜಿ ವಹಿಸಿದ್ರು. ಪ್ರಥಮವಾಗಿ ವಾಲಗಳ್ಳಿ ಸಂಘಕ್ಕೆ ಸಹಾಯಧನ ಒದಗಿಸಲಾಗಿತ್ತು. ನಮ್ಮ ಮನವಿಗೆ ಸ್ಪಂದಿಸಿದ ಶಿವರಾಮ್ ಹೆಬ್ಬಾರ್ ಅವರಿಗೆ ನಾನು ಅಭಿನಂದಿಸುತ್ತೇನೆ. ಇಲ್ಲಿ ಶ್ರೀಧರ್ ಅವರಿಗೆ ಈ ತರ ನಿಮ್ಮ ಒಂದು ಲೆಟರ್ ಅನ್ನು ಕೊಡಿ, ನಾವು ಈ ಒಂದು
ಪೀಠೋಪಕರಣಕ್ಕೆ ಒಂದು ಸಹಾಯಧನವನ್ನ ಅಪೆಕ್ಸ್ ಬ್ಯಾಂಕ್ಸ್ನಿಂದ ಕೊಡಿಸ್ಲಿಕ್ಕಿದ್ದೇನೆ ಅಂತ ಹೇಳಿದಾಗ ಅದಕ್ಕೆ ಅವರು ಖಂಡಿತ ಅಂತ ಹೇಳಿ ಅಧ್ಯಕ್ಷರನ್ನ ಭೇಟಿ ಮಾಡಿಸಿದ್ರು. ಅಧ್ಯಕ್ಷರು ಅದೇ ರೀತಿಯಲ್ಲಿ ಇದು ಮುಂದುವರಿಯಿತು. ಅದು ಆ ಪೀಠೋಪಕರಣಕ್ಕೆ ಹಣವೂ ಸಹಿತ ಜಮಾ ಆಯಿತು. ಮತ್ತೊಂದು ವಿಚಾರ ಏನಂತಂದ್ರೆ ನನಗೆ ಇವತ್ತು ಸಮಾಧಾನ ಆಗ್ತದೆ. ಯಾಕಂದ್ರೆ ನಾನು ನುಡಿದಂತೆ ನಡೆ, ಆ ಒಂದು ಮಾತಿಗೆ ಬೆಲೆ ಕೊಡೋನು. ಅದೇ ರೀತಿಯಲ್ಲಿ ನಾನು ಅನಿವಾರ್ಯವಾಗಿ KDCC ಚುನಾವಣೆಗೆ ಸ್ಪರ್ಧಿಸುವಂತಹ ಒಂದು ಸಂದರ್ಭ ಬಂದಾಗ ಈ ರೀತಿ ನಾನು ಸ್ಪರ್ಧಿಸ್ತಿದ್ದೇನೆ ಅಂತ ಹೇಳಿ ಅಧ್ಯಕ್ಷರಲ್ಲಿ ಬಂದು ನರಸಿಂಹ ಶಾನಭಾಗದಲ್ಲಿ ಬಂದು ನಾನು ಕೇಳ್ಕೊಂಡಾಗ ಖಂಡಿತವಾಗ್ಲೂ ನನ್ನ ಆಶೀರ್ವಾದ ಇದೆ, ಮತ್ತೆ ನೀವು ಗೆದ್ದುಕೊಂಡು ನಮ್ಮ ಕಟ್ಟಡ ಉದ್ಘಾಟನೆ ಅಧ್ಯಕ್ಷನ ಹೆಬ್ಬಾರನ್ನು ಕರ್ಕೊಂಬನ್ನಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಅವ್ರು ಹೇಳಿದ ಹಾಗೆ ನಾವು ಅವರ ಅನುಗ್ರಹದಿಂದ ನಾವು ಗೆದ್ದು ಬಂದ್ವಿ. ಆದರೆ ಮತ್ತೊಂದು ಮಾತನಾಡಿಸ್ಕೊಂಡು ಹೋಗ್ತಿತ್ತು. ಯಾಕಂದ್ರೆ ಈ ಒಂದು ಕಟ್ಟಡ, ನೂತನ ಕಟ್ಟಡವನ್ನ ಉದ್ಘಾಟನೆಗೆ ಖಂಡಿತವಾಗ್ಲೂ ಹೆಬ್ಬಾರನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದರು. ಆದರೆ ಇವತ್ತು ಈಗ ನಿಮ್ಗೆ ಗೊತ್ತಿದೆ, 2-3 ತಿಂಗಳ ನಮ್ಮ ಈ ಒಂದು KDCC ಈ ಒಂದು ಕೋರ್ಟಿನ ಗೊಂದಲಗಳಿಂದ ಸ್ವಲ್ಪ ಒಂದು ವಿಳಂಬ ಆಗಿ ರೈತರಿಗಾಗಿ ಮಾರ್ಚ್ ಇರೋದ್ರಿಂದ ಮೇಲಿನ ಮೇಲೆ ನಾವು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದೇವೆ, ಆಗ್ತಾ ಇದೆ, ಅಧ್ಯಕ್ಷರು ನಡೆಸ್ತಾ ಇದ್ದಾರೆ. ಆದ್ರಿಂದ ಇವತ್ತು ಸಹಿತ ಮೀಟಿಂಗ್ ಇತ್ತು. KDCC ಬ್ಯಾಂಕ್ನ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್, KDCC ಬ್ಯಾಂಕ್ನ ನಿರ್ದೇಶಕರಾದ ರಾಜಗೋಪಾಲ್ ಅಡಿ, ಮೋಹನ್ ನಾಯಕ್, ಬೀರಣ್ಣ ನಾಯಕ್, ಸಂಘದ ಅಧ್ಯಕ್ಷ ನರಸಿಂಹ ಕೃಷ್ಣ ಶಾನ್ಬಾಗ್ ಸೇರಿ ಎಲ್ಲ ನಿರ್ದೇಶಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಲಗಳಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷೆ ಶಾಂತಿ ಮಡಿವಾಳ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ VN ಭಟ್ ಅಳ್ಳಂಕಿ, ಶಾಖಾ ವ್ಯವಸ್ಥಾಪಕ ವಿನಾಯಕ್ ನಾಯಕ್, ಜನಾರ್ದನ್ ಪಡಗಾರ್, ಉಪಾಧ್ಯಕ್ಷ ಜೆಟ್ಟು ಗೌಡ ಹಾಗೂ ಸಂಘದ ಎಲ್ಲ ನಿರ್ದೇಶಕರು, ಸಿಬ್ಬಂದಿಗಳು ಇದ್ದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಶ್ರೀಧರ್ ಶಾನ್ಬಾಗ್, ಉಪನ್ಯಾಸಕರಾದಂಥ ರಾಮಚಂದ್ರ ಮಡಿವಾಳ್, ಗಣಪತಿ ಪಡಗಾರ್, ಹನುಮಂತ್ ಪಡಗಾರ್ ಸೇರಿದಂತೆ ಇತರರು. ಕೂಜಳ್ಳಿ ಟೈಮ್ಸ್ ನ್ಯೂಸ್. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.